ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ವೀಕ್ಲಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ರೀಸ್ಟಾಕ್ ಮಾಡೋಣ. ಜೊತೆಗೆ ಹೌಸ್ ವೈಫ್ಗಳಿಗೆ ಸ್ವಲ್ಪ ಟಿಪ್ಸ್, ಲೇಡೀಸ್ಗೆ ಸ್ವಲ್ಪ ಮನಿ ಸೇವಿಂಗ್ಸ್ ಐಡಿಯಾ ಮತ್ತು ಸ್ವಲ್ಪ ಮೋಟಿವೇಶನ್ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಡೈಲಿ ಲೈಫ್ನಲ್ಲಿ ಮನೆ ಕೆಲಸ, ಮಕ್ಕಳು, ಕುಕ್ಕಿಂಗ್, ಡ್ರೆಸ್ ಇವೆಲ್ಲದರ ಮಧ್ಯೆ ನಮಗಾಗಿ ಟೈಮ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ಸಿಂಪಲ್ ಹ್ಯಾಪಿ ಲಾಗ್ ಜೊತೆ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಶಾಪಿಂಗಿಗೆ ಹೋಗಬೇಕಂತ ನೀವೇನಾದರೂ ಮುಂಚೆ ಅಂದ್ಕೊಂಡಿದ್ರೆ ಮುಂಚೆನೇ ನೀವೇನು ಮಾಡಬೇಕು, ಲಿಸ್ಟನ್ನು ರೆಡಿ ಮಾಡಬೇಕು. ರೆಡಿ ಮಾಡಿದ್ರೆ ತುಂಬಾ ಮನಿ ಸೇವಿಂಗ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಯೂಸ್ವಲಿ ವೀಕ್ಗೆ ಒಂದು ಸಾರಿ ಅಷ್ಟೇ ನಾನು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ತಗೊಳ್ತೀನಿ. ಯಾಕಂದರೆ ನಮ್ಮ ಮನೇಲಿ ಫ್ರಿಡ್ಜ್ ಇರೋದ್ರಿಂದ ಜಾಸ್ತಿ ಹಾಳಾಗೋಲ್ಲ. ಹಾಗಾಗಿ ನಾನು ವೀಕ್ಲಿ ಅಂದರೆ ವಾರದಲ್ಲಿ ಒಂದು ಸಾರಿ ಮಾತ್ರ ಹೋಗೋದು. ಯಾವುದು ಬ್ಯಾಲೆನ್ಸ್ ಇದೆ ಫಸ್ಟ್ ನಾನು ಫ್ರಿಡ್ಜನ್ನು ಚೆಕ್ ಮಾಡ್ತೀನಿ. ಯಾವುದು ಬ್ಯಾಲೆನ್ಸ್ ಇದೆ, ಯಾವುದು ಸ್ಪಾಯ್ಲ್ ಆಗಿದೆ ಅದೆಲ್ಲ ಚೆಲ್ತೀನಿ. ಯಾವುದು ಬೇಕು ಅರ್ಜೆಂಟಿಗೆ ಅನ್ನೋದ್ರ ಬಗ್ಗೆ ಎಲ್ಲ ಲಿಸ್ಟ್ ಮಾಡ್ಕೊತೀನಿ. ನಾನು ಲಿಸ್ಟ್ ಅಂತೂ ಬರೆಯೋಕ್ಕೆ ಹೋಗಲ್ಲ, ಮೈಂಡಲ್ಲೇ ನಾನೆಲ್ಲ ಲಿಸ್ಟ್ ಮಾಡ್ಕೊಂಬಿಡ್ತೀನಿ. ಸೊ ಅನ್ನೆಸೆಸರಿಯಾಗಿ ಯಾವುದು ಕೂಡ ಪರ್ಚೇಸ್ ಮಾಡ್ಕೊಳ್ಳಲ್ಲ. ವೀಕ್ಲಿ ಯಾವ್ದು ಬೇಕು, ಟೊಮೆಟೊ, ಆನಿಯನ್, ಪೊಟೆಟೊ, ಬೀನ್ಸ್, ಕ್ಯಾರೆಟ್, ಕುಂಕುಮರ್, ಸೊ ಈ ರೀತಿ ಯಾವ್ದು ಬೇಕು, ಲೆಮನ್, ಸೊ ಅದನ್ನು ಮಾತ್ರ ನಾನು ವೀಕ್ಲಿ ಎಷ್ಟು ಬೇಕೋ ಅಷ್ಟು ತೊಗೋತೀನಿ. ಮತ್ತು ಜಾಸ್ತಿ ಕೆಡದೇ ಇರೋದು, ಈಗ ಫಾರ್ ಎಕ್ಸಾಂಪಲ್ ಈರುಳ್ಳಿನ ಜಾಸ್ತಿ ತೊಗೊಂಡ್ಬಿಡ್ತೀನಿ, ಒಂದು 5 kg 6 kg ಈ ಥರ ತೊಗೊಂಡು ಅದನ್ನು ಬಿಸಿಲಲ್ಲಿ ಒಣಗಿಸಿ ನೀಟಾಗಿ ಎತ್ತಿಟ್ಕೊಬಿಡ್ತೀನಿ. ಅದು ನನಗೆ 1 ತಿಂಗಳು 2 ತಿಂಗಳವರೆಗೂ ಏನೂ ಹಾಳಾಗಲ್ಲ. ಆ ಥರ ಮೇಂಟೈನ್ ಮಾಡ್ಕೋತೀನಿ. ಮತ್ತು ಫ್ರೂಟ್ಸ್ ಅಂತೂ ನಮಗೆ ವಾರ ಬೇಕೇ ಬೇಕು. ಅಂದರೆ ವೀಕ್ಲಿ ನಮಗೆ ಜಾಸ್ತಿ ಬೇಕು. ಬನಾನಾ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು. ಪಪ್ಪಾಯ ಅಂತೂ ನಾನು ಪರ್ಚೇಸ್ ಮಾಡಲ್ಲ, ಯಾಕಂದರೆ ಪಪ್ಪಾಯ ಗಿಡ ಮನೇಲಿ ಇರೋದ್ರಿಂದ ನಮಗೆ ಪಪ್ಪಾಯ ಅಂತೂ ವೀಕ್ಲಿ 2 ಟೈಮ್ ಬಂದೇ ಬರುತ್ತೆ. ಸೊ ಹಾಗಾಗಿ ಪಪ್ಪಾಯ ತಗೊಳ್ಳಲ್ಲ. ಈಗ ಮ್ಯಾಂಗೋ ಸೀಸನ್ ಅಲ್ವಾ, ಹಾಗಾಗಿ ಮ್ಯಾಂಗೋ ಜಾಸ್ತಿ ತಂದಿದ್ದೆ. ಮತ್ತು ವಾಟರ್ ಮೆಲನ್ ತಂದಿದ್ದೆ. ವಾಟರ್ ಮೆಲನ್ ಇಲ್ಲಿ ತೋರಿಸಿಲ್ಲ ನಾನು, ಯಾಕಂದರೆ ತಂದ ತಕ್ಷಣವೇ ಎಲ್ಲರೂ ಬಿಸಿಲು ಅಂತ ಹೇಳಿಬಿಟ್ಟು ಕಟ್ ಮಾಡಿ ತಿಂದುಬಿಟ್ರು. ಸೊ ಹಾಗಾಗಿ ಆ್ಯಪಲ್ಲು ಮತ್ತು ಪೊಮೊಗ್ರನೇಟು ಮತ್ತು ಇದು ಇನ್ನೊಂದು ಈಗ ಮಸ್ಕ್ ಮೆಲನ್ ಕೂಡ ತೊಗೊಂಬಂದಿದ್ದೀನಿ. ಸೊ ಹೆಲ್ದಿಯಾಗಿ ದಿನ ಒಂದೊಂದು ಡ್ರಿಂಕು ಅಥವಾ ಜ್ಯೂಸ್ ಮಾಡಿಕೊಂಡು ಅಥವಾ ಮಾಮೂಲಿ ಫ್ರೂಟ್ಸ್ ಯಾವ ಥರ ಕಟ್ ಮಾಡ್ಕೊಂಡು ತಿಂತೀವಿ ಆ ಥರ ತಿನ್ನೋದ್ರಿಂದ ಹೆಲ್ತ್ ಕೂಡ ಹಾಳಾಗಲ್ಲ. ಮತ್ತು ಮಕ್ಕಳಿಗೂ ಕೂಡ ನಾವು ಫುಡ್ ಜೊತೆಗೇ ಸ್ವಲ್ಪ ಹಣ್ಣುಗಳು ಕೊಡೋದ್ರಿಂದ ಅವ್ರಿಗೆ ಬೇರೆ ಕಡೆ ಒಲವು ಹೋಗಲ್ಲ. ಅಂದರೆ ಜಂಕ್ ಫುಡ್ ಕಡೆ ಅವ್ರಿಗೆ ಹೋಗಲ್ಲ, ಅಂದರೆ ಜಂಕ್ ಫುಡ್ ತಿನ್ನಬೇಕು ಅಂತ ಆಸೆ ಆಗಲ್ಲ. ಸೊ ಹಾಗಾಗಿ ಜಾಸ್ತಿ ನೀವು ಹಣ್ಣುಗಳನ್ನು ತಂದು ಇಟ್ಕೊಳ್ಳೋದ್ರಿಂದ ಜಂಕ್ ಫುಡ್ ಕಮ್ಮಿ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಸೊ ನನ್ನ ಮಕ್ಕಳು ಹಾಗೆ ಹಣ್ಣುಗಳಿತ್ತು ಅಂದರೆ ಸುಮ್ಮನೆ ತಿಂತಾರೆ, ಹಣ್ಣು ಇಲ್ಲ ಅಂತಂದರೆ ಅವ್ರಿಗೆ ಜಂಕ್ ಫುಡ್ ಧ್ಯಾನ ಎಳಿತೈತೆ. ಸೊ ಹಾಗಾಗಿ ನಾನು ಮಾರ್ಕೆಟ್ಗೆ ಹೋದರೆ ಮಸ್ಟ್ ಆ್ಯಂಡ್ ಶುಡ್ ನಮಗೆ ಹಣ್ಣುಗಳು ಬೇಕೇ ಬೇಕು. ಸೊ ಅಲ್ಲಿ ಹೋದಾಗಂತೂ ನಾನು ಫ್ರೆಶ್ ಹುಡ್ಕೋದು, ಯಾವಾಗಲೂ ನನಗೆ ಫ್ರೆಶ್ಶೇ ಬೇಕು. ಯಾಕಂದರೆ ₹1 ₹2 ಜಾಸ್ತಿ ಆದರೂ ಪರವಾಗಿಲ್ಲ, ಫ್ರೆಶ್ ಆಗಿ ತೊಗೋಬೇಕು. ಯಾಕಂದರೆ ಮಕ್ಕಳು ತಿಂತಾ ಇರ್ತಾರೆ, ಅವ್ರ ಆರೋಗ್ಯ ಇಂಪಾರ್ಟೆಂಟು. ಸೊ ನೀವು ಬೆಳಗ್ಗೆ ಹೊತ್ತು ಹೋದ್ರಿ ಅಂದರೆ ತರಕಾರಿ ಮಾರ್ಕೆಟ್ಗೆ ತುಂಬಾ ಫ್ರೆಶ್ ಇರುತ್ತೆ. ಸೊ ನೀವು ಅದೇ ಲೇಟಾಗಿ ಹೋಗ್ತೀರಿ ಅಂತಂದರೆ ಸ್ವಲ್ಪ ಅಲ್ಲಿ ನಿಮಗೆ ಗಸಿ ಬಿಸಿ ಆಗುತ್ತೆ, ಚೆನ್ನಾಗಿರಲ್ಲ. ಸೊ ಹಾಗಾಗಿ ಯಾವುದೇ ಆಗಲಿ ನೀವು ಸ್ವಲ್ಪ ಬೇಗನೆ ಎದ್ದು ಮಾರ್ಕೆಟ್ಗೆ ಹೋಗೋದ್ರಿಂದ ಎಲ್ಲ ಥರದ್ದು ಫ್ರೆಶ್ ಆಗಿ ಸಿಗುತ್ತೆ. ಮತ್ತು ನಾನು ಅಷ್ಟೇ ಪ್ರೈಸ್ ಕಂಪೇರ್ ಮಾಡಿ ಎಲ್ಲ ಮಾರ್ಕೆಟು ಓಡಾಡ್ತೀನಿ. ಲಾಸ್ಟಿಂದ ಫಸ್ಟ್ವರೆಗೂ ತಿಳ್ಕೊಂಡು ಆನಂತರ ನನಗೆ ಎಲ್ಲಿ ಕರೆಕ್ಟಾಗಿದೆ, ಚೆನ್ನಾಗಿದೆ ಮತ್ತು ಕಮ್ಮಿ ಅನಿಸುತ್ತೆ ಅಲ್ಲಿ ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ. ಮತ್ತು ಜಾಸ್ತಿ ಕಾಸ್ಟ್ಲಿ ಇತ್ತು ಅಂತ ಹೇಳಿದ್ರೆ ಅದು ಎಷ್ಟು ಬೇಕೋ ಅಷ್ಟೇ ತೊಗೋತೀನಿ, ಜಾಸ್ತಿ ತೊಗೊಳ್ಳಲ್ಲ. ಯಾಕಂದರೆ ಮತ್ತೆ ನಾಳೆ ನಾಡಿದ್ದು ಆ ಥರ ತರಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಸುಮ್ಮನೆ ಹಾಕ್ತೀನಿ. ಸೊ ಈ ರೀತಿ ನಾನು ವೆಜಿಟೇಬಲ್ಸ್ನ ಕರೆಕ್ಟಾಗಿ ತೊಗೊಂಡು ಆನಂತರ ಅದನ್ನು ಬಂದು ಸ್ಟೋರ್ ಮಾಡ್ತೀನಿ. ಯಾವಾಗಲೂ ನಾನು ಡಬ್ಬದಲ್ಲಿ ಸ್ಟೋರ್ ಮಾಡ್ತಾಯಿದ್ದೆ. ಈ ವಾರ ನನಗೇನಾಯಿತು ಅಂತ ಹೇಳಿದ್ರೆ ಊರಿಗೆ ಹೋಗಿ ಬಂದಿದ್ದೆ. ನಾನು ಊರಿಗೆ ಹೋಗಿ ಬಂದು ಟ್ರಿಪ್ಗೆಲ್ಲ ಹೋಗಿ ಬಂದು ಜಾಸ್ತಿ ಟಯರ್ಡ್ ಆಗಿಬಿಟ್ಟಿದ್ದಲ್ಲ. ಸೊ ಹಾಗಾಗಿ ಅರ್ಜೆಂಟ್ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದು ಜಸ್ಟ್ ಹಾಗೆ ನಾನು ಕವರಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಬಿಕಾಸ್ ಬಾಕ್ಸಸ್ ಎಲ್ಲ ಕ್ಲೀನ್ ಮಾಡಿ ಎತ್ತಿಕ್ಬೇಕು. ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಹಾಗೆ ಎಲ್ಲ ಇಡ್ತಾ ಇದ್ದೀನಿ. ಟೊಮೆಟೊ ಕೂಡ ಅಷ್ಟೇ, ನೀವು ಜಾಸ್ತಿ ಕೋಲ್ಡ್ ಇರುತ್ತಲ್ವ ಇದರಲ್ಲಿ ಇಡಬೇಡಿ. ಜಸ್ಟು ದೊಡ್ಡ ಡ್ರಾಯರ್ ಕೊಟ್ಟಿರ್ತಾರಲ್ವ ಫ್ರಿಜ್ಜಲ್ಲಿ, ಅದರಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಮತ್ತು ಬಾಳೆಹಣ್ಣನ್ನು ಫ್ರಿಜ್ಜಲ್ಲಿ ಇಡಬೇಡಿ, ಓಕೆನಾ. ಸೊ ಡೈಲಿ ಏನು ಮಾಡಬೇಕು ಅಂತ ನೀವು ಮೊದಲೇ ಪ್ಲ್ಯಾನ್ ಹಾಕ್ಕೊಂಡು ತೊಗೊಳ್ಳೋಕ್ಕೆ ಆಗೋಲ್ಲ. ಎಷ್ಟೊಂದು ಜನಕ್ಕೆ ಅದು ಆ ಥರ ಮೇಂಟೈನ್ ಮಾಡೋಕ್ಕೂ ಆಗೋಲ್ಲ. ಒಂದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, ನೆಕ್ಸ್ಟ್ ಡೇ ಮಾಡೋಕ್ಕಾಗಲ್ಲ. ಸೊ ನಾವೇನು ಅಂದ್ಕೊಳ್ತೀವಿ, ನಾಳೆ ಏನು ಮಾಡಬೇಕು ಅಂತ ಹೇಳಿ ಇವತ್ತೇ ಯೋಚನೆ ಮಾಡಿ ಒಂದಿಷ್ಟು ಜನ ತರಿಸೋರು ಇರ್ತಾರೆ. ನಾನು ಆ ಥರ ಇಲ್ಲ, ವೀಕ್ಲಿ ಏನು ಬೇಕು ಅಂತ ಹೇಳಿ ತರಿಸ್ಕೊಂಡ್ಬಿಡ್ತೀನಿ, ತಂದುಬಿಡ್ತೀನಿ. ಸೊ ವೀಕ್ಲಿ ಪ್ಲ್ಯಾನ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ. ಮತ್ತು ನಾನು ಒಂದೊಂದು ಸಾರಿ ಏನು ಮಾಡ್ತೀನಿ, ತೊಗೊಂಡು ಆಲ್ರೆಡಿ ಹಿಂದಿನ ದಿನವೇ ನಾನು ಒಂದಿಷ್ಟು ನೆನಪಿಟ್ಕೊಂಡಿರ್ತೀನಿ. ಅಂದರೆ ಯಾವ ಥರ ನಾಳೆ ಮಾಡಬೇಕು, ನಾಡಿದ್ದು ಯಾವ್ದು ಪಲ್ಯ ಮಾಡಬೇಕು, ಯಾವ ಸಾಂಬಾರು
ತೊಗೊಂಬರು ಅಂತ ಹೇಳಿ ಅಂದ್ಕೊಂಡಿರ್ತೀನಿ. ಸೊ ಆ ಥರ ಮಾಡ್ತೀನಿ. ಒಂದೊಂದು ಸಾರಿ ಏನಾಗುತ್ತೆ ಕಸವಿಸಿ ಮತ್ತು ಲೇಟ್ ಆಗಿರ್ತೈತಲ್ವ, ಲೇಟಾಗಿದ್ದರೆ ಅವಾಗ ಏನು ಮಾಡ್ತೀನಿ, ಸಿಂಪಲ್ ಯಾವುದಾಗುತ್ತೋ ಅದನ್ನು ಮಾಡಿಬಿಡ್ತೀನಿ. ಸೊ ಅವಾಗ ಏನಾಗುತ್ತೆ, ನನಗೆ ತರಕಾರಿ ಮಿಕ್ಕಿ ಬಿಡುತ್ತೆ. ಸೊ ಅದನ್ನು ನಾನು ಲಾಸ್ಟ್ ವೀಕಲ್ಲಿ ಅಂದರೆ ವೀಕೆಂಡಲ್ಲಿ ಅದನ್ನು ಮ್ಯಾನೇಜ್ ಮಾಡಿಬಿಡ್ತೀನಿ. ಸೊ ಆ ಥರ ಮ್ಯಾನೇಜ್ ಮಾಡ್ತೀನಿ. ಸೊ ಇನ್ನು ವುಮೆನ್ಸ್ಗೆ ಯೂಸ್ಫುಲ್ ಆಗುವಂಥ ಟಿಪ್ಸ್ ಹೇಳ್ತೀನಿ ಅನ್ನಲ್ವಾ. ಸೊ ಈ ಟಿಪ್ಸ್ ಏನಪ್ಪ ಅಂತಂದರೆ, ಲೇಡೀಸ್ಗೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳಬೇಕು. ಏನಂತಂದರೆ, ನಾವು ಮನೆಗೆ ತುಂಬ ಕೇರ್ ಮಾಡ್ತೀವಿ, ಗೊತ್ತಿರ್ಬೋದು ನಿಮಗೆ, ನಮ್ಮ ಮನೆ ಹಾಗಿರಬೇಕು ಹೀಗಿರಬೇಕು ಅಂತ ಹೇಳಿ. ಆದರೆ ನಮ್ಮ ಹೆಲ್ತ್ ನೆಗ್ಲೆಕ್ಟ್ ಮಾಡ್ತಿರ್ತೀವಿ ಮತ್ತು ವಾಟರ್ ಜಾಸ್ತಿ ಕುಡಿಯಲ್ಲ. ಸೊ ಹೀಗೆ ಏನಾದರೂ ಒಂದು ಕಾರಣಗಳಿಂದ ನಮ್ಮ ಹೆಲ್ತನ್ನು ನಾವು ನೋಡ್ಕೊಳ್ತಾ ಇರಲ್ಲ. ಸೊ ಹಾಗಾಗಿ ಎಲ್ಲ ವುಮೆನ್ಸು ಅಷ್ಟೇ, ನಿಮ್ಮ ಮನೆಯವರ ಆರೋಗ್ಯದ ಜೊತೆಗೆ ನಿಮ್ಮ ಆರೋಗ್ಯನೂ ಮುಖ್ಯ ಆಗುತ್ತೆ. ನೋಡ್ಕೊಳ್ಳಿ, ವೇಸ್ಟ್ ಅಂದರೆ ವಾಟರ್ ಜಾಸ್ತಿ ಕುಡೀರಿ, ಯಾವುದೇ ರೀತಿಯಾಗಿ ದುಡ್ಡನ್ನು ವೇಸ್ಟ್ ಮಾಡಬೇಡಿ, ಸೇವಿಂಗ್ಸ್ ಮಾಡ್ಕೊಳ್ಳಿ ಜಾಸ್ತಿ. ಮತ್ತು ಟೈಮ್ಗೆ ಊಟ ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಪ್ರಾಪರ್ ಸ್ಲೀಪ್ ತೊಗೊಳ್ಳಿ, ಅಂದರೆ ಚೆನ್ನಾಗಿ ನಿದ್ದೆ ಮಾಡಿ. ಸೊ ಆವಾಗ ನಿಮಗೆ ಆರೋಗ್ಯವಾಗಿರ್ತೀರ, ಕೆಲಸ ಮಾಡಲಿಕ್ಕೂ ಕೂಡ ಎನರ್ಜಿ ಬರುತ್ತೆ. ಸೊ ನಾನು ಇಷ್ಟೊಂದು ಎಲ್ಲ ಮೇಂಟೈನ್ ಮಾಡಲ್ಲ, ಬಟ್ ಮಾಡಿರಿ ಅಂತ ಹೇಳ್ತೀನಿ. ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ತೀವಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿರಿ, ಬಿಡಬೇಡಿ, ಓಕೆನಾ. ಹೆಲ್ದಿ ವುಮೆನ್ ಅಂದರೆ ಹೆಲ್ದಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾವು ಸರಿಯಾಗಿ ಕರೆಕ್ಟಾಗಿದ್ದರೆ ನಮ್ಮ ಮಕ್ಕಳು, ನಮ್ಮ ಗಂಡರು, ಮನೇಲಿರೋರೆಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಸೊ ಇನ್ನು ಮನಿ ಸೇವಿಂಗ್ಸ್ ಟಿಪ್ಸ್ ಹೇಳಿ ಮೇಡಮ್ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ರಲ್ವ. ಸೊ ಹಾಗಾಗಿ ಅವ್ರಿಗೆಲ್ಲ ಈ ವಿಡಿಯೋ. ಎವ್ರಿ ವೀಕ್ ಸ್ವಲ್ಪ ಅಮೌಂಟ್ ಆದರೂ ಸಪ್ರೇಟ್ ಬಾಕ್ಸಲ್ಲಿ ಹಾಕಿಡಿ. ಎವ್ರಿ ವೀಕ್ ಆಗಿಲ್ಲ ಅಂದರೆ ಮಂತ್ಗೆ ಒಂದು ಸಾರಿ, ಅಥವಾ ನಮಗೆ ಮಂತ್ಲಿ ಬೇಡ, ವೀಕ್ಲಿ ಬೇಡ, ಡೈಲಿ ಇಡ್ತೀವಿ ಅಂದರೆ ಡೈಲಿ 50 ರೂಪಾಯಿ 100 ರೂಪಾಯಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಒಂದು ಡಬ್ಬ ಮಾಡಿ ಹಾಕಿ. ಆವಾಗ ನೀವು ನೆಕ್ಸ್ಟ್ ಅದನ್ನು ನೀವು ನೋಡಿ ಯಾವ ಥರ ಆಗುತ್ತೆ ನಿಮ್ಮ ಲೈಫ್ ಚೇಂಜ್ ಅಂತ ಹೇಳಿ. ಯಾಕಂದರೆ ಕಷ್ಟದ ಕಾಲಿಗೆ ಆಗೋದು ದುಡ್ಡು ಅಥವಾ ಒಡವೆ. ಸೊ ಈ ರೀತಿ ಸೇವಿಂಗ್ಸೇ ಅಂತಲೇ ಹೇಳ್ಬೋದು. ಆನ್ಲೈನ್ ಆಫರ್ಸ್ ನೋಡಿ ಅನ್ನೆಸೆಸರಿ ಶಾಪಿಂಗ್ ಮಾಡಬೇಡಿ. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ, ಎಷ್ಟು ಬೇಕು ಮತ್ತು ಎಷ್ಟು ನಿಮಗೆ ಅದರ ನೆಸೆಸಿಟಿ ಇದೆ ಅಷ್ಟು ಮಾತ್ರ ತೊಗೊಳ್ಳಿ. ಅನ್ನೆಸೆಸರಿಯಾಗಿ ದಯವಿಟ್ಟು ಯಾರೂ ಕೂಡ ವೇಸ್ಟ್ ಮಾಡಬೇಡಿ, ಓಕೆನಾ. ಸೊ ಸಮ್ಟೈಮ್ಸ್ ಹೌಸ್ ವೈಫ್ ಲೈಫ್ ತುಂಬ ರೋಟೀನ್ ಅನಿಸುತ್ತೆ. ಸೊ ನಿಮಗೆಲ್ಲ ಗೊತ್ತಿರಬಹುದು ಯಾಕಪ್ಪ ಈ ಜೀವನ ಬೇಕು ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಗಂಡರು ಅವರೆಲ್ಲ ಸೇವೆ ಮಾಡ್ಕೊಂಡು ನಾವು ಕೂಡ ಚೆನ್ನಾಗಿರಬೇಕು. ಸೊ ಮಾರ್ನಿಂಗಿಂದ ನೈಟ್ವರೆಗೂ ವರ್ಕ್ ಮಾಡೋದು, ಅಪ್ರಿಸಿಯೇಷನ್ ಸಿಗಲ್ಲ ಆ್ಯಂಡ್ ಫೀಲ್ ಆಗ್ಬೋದು. ಸೊ ಇಷ್ಟೆಲ್ಲ ಆದಮೇಲೆ ರಿಮೆಂಬರ್ ಒನ್ ಥಿಂಗ್ ಅಂತ ಹೇಳಿ ರಿಮೆಂಬರ್ ಮಾಡ್ಕೋತೀವಿ. ನಿಮ್ಮ ಹಾರ್ಡ್ ವರ್ಕಿಂದ ಮನೆ ನಡೆಯುತ್ತೆ, ನಿಮ್ಮ ಕೇರಿಂದ ಫ್ಯಾಮಿಲಿ ಹ್ಯಾಪಿಯಾಗಿರುತ್ತೆ. ಸೊ ನಮಗೆ ನಾವೇ ಮೋಟಿವೇಶನ್ ಮಾಡ್ಕೊಳ್ತೀವಿ. ಕಂಪ್ಯಾರಿಸನನ್ನು ಮಾಡ್ಕೋಬೇಡಿ. ಸೋಷಿಯಲ್ ಮೀಡಿಯಾನಲ್ಲಿ ಪರ್ಫೆಕ್ಟ್ ಲೈಫ್ ಥರ ಕಾಣೋದು, ರಿಯಾಲಿಟಿಯಲ್ಲಿ ಯಾವುದೂ ಕೂಡ ಪರ್ಫೆಕ್ಟಾಗಿ ಇರೋಲ್ಲ. ಅವ್ರ ಲೈಫಲ್ಲೂ ಕೂಡ ಕಷ್ಟ, ನೋವು ಎಲ್ಲ ಇದ್ದೇ ಇರುತ್ತೆ. ಬಟ್ ಅವ್ರು ಯಾವುದೂ ಕೂಡ ತೋರಿಸ್ಕೊಂಡಿರಲ್ಲ. ಸೊ ನಿಮ್ಮಲ್ಲೂ ಅಷ್ಟೇ ಎಲ್ಲವೂ ಇರುತ್ತೆ, ಅದನ್ನು ನೀವು ಕೂಡ ತೋರಿಸ್ಕೊಂಡಿರಲ್ಲ. ಸೊ ನಿಮ್ಮ ಸ್ಪೀಡಲ್ಲಿ ಗ್ರೋ ಆಗಿ, ನಿಮ್ಮ ಡ್ರೀಮ್ಸ್ ಸ್ಮಾಲ್ ಆಗಿದ್ದರೂ ಕೂಡ ಸ್ಟಾರ್ಟ್ ಮಾಡಿ. ಕುಕ್ಕಿಂಗು, ಟೈಲರಿಂಗು, ಸೊ ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಏನರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿ, ಶುರು ಮಾಡಿ, ಸ್ಟಾರ್ಟ್ ಮಾಡಿ. ಸೊ ಪರ್ಫೆಕ್ಟ್ ಟೈಮ್ ಬರಲ್ಲ, ಸ್ಟಾರ್ಟ್ ಮಾಡಿದಾಗ ಟೈಮ್ ಪರ್ಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಯಾರ ಲೈಫು ಪರ್ಫೆಕ್ಟ್ ಆಗಿರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದೆಲ್ಲ ನಿಜ ಅಂತ ನಂಬೇಡಿ. ಯಾಕಂದರೆ ಅವ್ರ ಮನೇನೂ ಕ್ಲೀನ್ ಇರಲ್ಲ, ಅವ್ರ ಮನೇನೂ ಎಷ್ಟೋ ಇದಾಗಿರುತ್ತೆ, ಗಲೀಜಾಗಿರುತ್ತೆ. ಬಟ್ ವೀಡಿಯೋಗೋಸ್ಕರ ಅವರು ಕ್ಲೀನ್ ಮಾಡಿರ್ತಾರೆ. ಒಂದೊಂದು ಸಾರಿ ಅವರು ಕೂಡ ಡಿಮೋಟಿವೇಶನ್ ಆಗಿರ್ತಾರೆ. ಯಾರಪ್ಪ ದಿನ ಈ ಕೆಲಸ ಮಾಡ್ತಾರೆ, ಯಾರು ಮಾಡ್ತಾರೆ, ಸಾಕಾಗ್ಬಿಟ್ಟಿದೆ ಅಂತ ಹೇಳಿ ಅವರು ಕೂಡ ಡಿಮೋಟಿವೇಶನ್ ಆಗ್ತಾರೆ. ಮತ್ತೆ ರಿಕಪ್ ಆಗ್ತಾರೆ, ಮತ್ತೆ ಕಮ್ ಬ್ಯಾಕ್ ಆಗ್ತಾರೆ. ಸೊ ಈ ರೀತಿ ಅವ್ರದ್ದು ಕೂಡ ರೋಟೀನ್ ನಡೀತಾನೆ ಇರುತ್ತೆ. ಆದರೆ ನಮಗೆ ನೋಡೋರ್ಗೆ ಏನು ಅನಿಸುತ್ತೆ, ಇವರು ಡೈಲಿ ರೋಟೀನ್ ಚೆನ್ನಾಗಿದೆ, ಇವರು ಡೈಲಿ ಚೆನ್ನಾಗಿ ಮಾಡ್ತಾರೆ ವೀಡಿಯೋಸ್ನ, ಡೈಲಿ ಹೀಗೆ ಇರ್ತಾರೆ, ನಾವ್ಯಾಕೆ ಈ ಥರ ಇಲ್ಲ ಅಂತ ಹೇಳಿ ಕಂಪ್ಯಾರಿಸನನ್ನು ಮಾಡ್ಕೊಳ್ತೀವಿ. ಸೊ ಆ ಕಂಪ್ಯಾರಿಸನ್ ಮಾಡ್ಕೊಳ್ಳೇಬೇಡಿ. ನಿಮ್ಮ ಸ್ಟ್ರೆಂತು ನಿಮ್ಗೆ ಯಾವ ಥರ ಮಾಡೋಕ್ಕಾಗುತ್ತೆ ಆ ಥರ ಮಾಡಿ. ಯಾವುದೇ ರೀತಿಯಾಗಿ ಬೇರೆಯವ್ರು ನೋಡಿ ನಮ್ಮ ಲೈಫು ಹೀಗಿರಬೇಕು ಅಂತ ಹೇಳಿ ಯಾವತ್ತೂ ಕಲಿಬೇಡಿ. ನಿಮ್ಗೇನು ಅನಿಸುತ್ತೆ ಅದನ್ನು ನೀವು ಮಾಡ್ತಾ ಹೋಗಿ. ಗೋ ವಿತ್ ಫ್ಲೋ ಅನ್ನೋ ಥರ ಏನು ನಡೀತಾ ಇರುತ್ತೆ ಜೀವನದಲ್ಲಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇರಿ. ಆವಾಗ ಜೀವನ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾಗಿ ಆಡಂಬರದ ಜೀವನ ಬೇಡ, ಯಾಕಂದರೆ ಅದು ಶಾಶ್ವತ ಅಲ್ಲ, ತಾತ್ಕಾಲಿಕ ಜೀವನ ಆಗುತ್ತೆ. ಸೊ ಹಾಗಾಗಿ ಯಾರೂ ಕೂಡ ಆಡಂಬರದ ಜೀವನವನ್ನು ನಡೆಸಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ, ನೀವು ಎಷ್ಟು ದುಡಿತೀರಾ ಅದ್ರ ಮೇಲೆ ನಿಮಗೆ ಎಷ್ಟು ನೀವು ಖರ್ಚು ಮಾಡಬೇಕು ಅದ್ರ ಮೇಲೆ ನೀವು ಡಿಪೆಂಡ್ ಆಗಿ ಸೇವಿಂಗ್ಸ್ ಮಾಡೋದನ್ನು ಕಲೀರಿ. ಆವಾಗ ಒಳ್ಳೆಯ ಲೈಫನ್ನು ಲೀಡ್ ಮಾಡಬಹುದು. ಸೊ ನನ್ನ ಅನುಭವದ ಮಾತನ್ನು ಹೇಳ್ತೀನಿ, ಎಷ್ಟು ಸೇವಿಂಗ್ಸ್ ಮಾಡ್ತೀವಿ ಅಷ್ಟು ಜೀವನದಲ್ಲಿ ಚೆನ್ನಾಗಿರ್ತೀವಿ ಅಂತ ನಾನು ಹೇಳ್ತೀನಿ. ಸೊ ಇದು ನನ್ನ ಒಂದು ಲೈಫ್ನಲ್ಲಿ ಅನುಭವ ಆಗಿರುವಂಥ ಮಾತು. ಸೊ ನೀವು ಕೂಡ ಅಳವಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಲೈಫ್ ಈಸ್ ಬ್ಯೂಟಿಫುಲ್, ಇಸ್ ಕಮ್ ಒನ್ ಟೈಮ್ ಓನ್ಲಿ. ಸೊ ಫ್ರೆಂಡ್ಸ್, ಇವತ್ತು ನನ್ನ ಈ ಒಂದು
ವಿಡಿಯೋ ಆಗಿತ್ತು. ಇವತ್ತು ನಮ್ಮ ವೀಕ್ಲಿ ರೀಸ್ಟಾಕ್ ಕಂಪ್ಲೀಟ್ ಆಯಿತು. ನಿಮ್ಮ ವೀಕ್ಲಿ ಶಾಪಿಂಗ್ ಹೇಗೆ ಮಾಡ್ತೀರಾ ಕಮೆಂಟ್ಸಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಎಷ್ಟು ಯೂಸ್ಫುಲ್ ವುಮೆನ್ ಲೈಫ್ ಸ್ಟೈಲ್ ಆಗಿರಬಹುದು, ಮೋಟಿವೇಶನ್ ಮತ್ತು ಹೋಮ್ ಮ್ಯಾನೇಜ್ಮೆಂಟ್ ವಿಡಿಯೋ ಹಾಕಬೇಕಂದ್ರೆ ಡೆಫಿನೆಟ್ಲಿ ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಬೈ ಬೈ.